ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಸಂಪೂರ್ಣ ಹಳೆಯ ಒಡಂಬಡಿಕೆಗೆ ಸೇರಿದಂತೆ ಕ್ರೈಸ್ತ ಪ್ರಪಂಚದಲ್ಲಿ ಅನೇಕ ಪ್ರಾಮುಖ್ಯತೆಗಳನ್ನು ನಾವು ಗಮನಿಸ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಕೊಡುವಿಕೆಯ ಕುರಿತಾದ ಮೂಲ ತತ್ವಗಳನ್ನು ಸರಿಯಾಗಿ ತಿಳಿದುಕೊಳ್ಳುವುದು ಅವಶ್ಯಕತೆ ಬಹಳ ಮುಖ್ಯ. ಹೊಸ ಒಡಂಬಡಿಕೆಯಲ್ಲಿ ನಾವು ದೇವರಿಗೆ ಕೊಡಬೇಕಾದಂಥದ್ದೇನು ಅನ್ನುವಂಥದ್ದ ಯಾವ ನಿಯಮವೂ ಇಲ್ಲ ಎಂಬುದಾಗಿ ಅನೇಕರು ವಾದಗಳು ಮಾಡ್ತಾರೆ. ಅದರ ಬಗ್ಗೆ ನಾನಿಲ್ಲಿ ಮಾತನಾಡುವುದಕ್ಕೆ ಹೋಗೋದಿಲ್ಲ. ಆದರೆ ಸತ್ಯವೇದದಲ್ಲಿ ದಶಮಾಂಶವನ್ನು ಒಂದು ಆಜ್ಞಾ ರೂಪದಲ್ಲಿ ಕೊನೆಯದಾಗಿ ಉಲ್ಲೇಖಿಸಿರುವುದು ಮಲಾಕಿಯ ಗ್ರಂಥದಲ್ಲಿ. ಅಂದರೆ ಹಳೆಯ ಒಡಂಬಡಿಕೆಯ ಅಡಿಯಲ್ಲಿ ಇದನ್ನು ಮತ್ತಾಯ 23ನೇ ಅಧ್ಯಾಯದಲ್ಲಿ ಯೇಸು ಉಲ್ಲೇಖಿಸಲಾಗಿದೆ. ಇನ್ನು ಹಳೆಯ ಒಡಂಬಡಿಕೆಯ ಅಡಿಯಲ್ಲಿದ್ದಂಥ ಜನರು ಫರಿಸಾಯರು, ಯಹೂದ್ಯರು ಆತನನ್ನು ಉದ್ದೇಶಿಸಿ ಮಾತನಾಡಿದಂಥ ಸಂದರ್ಭದಲ್ಲಿ ಹೊಸ ಒಡಂಬಡಿಕೆ ಆರಂಭ ಆದಂಥ ಆ ಪಂಚಶತಮ ಹಬ್ಬದ ದಿನದಿಂದ ಆಯಿತು ಅನ್ನುವಂಥದ್ದ ಒಂದು ಸಂದರ್ಭದಲ್ಲಿ ನಾವು ಕ್ರೈಸ್ತರಿಗೆ ಹೇಳುವಂಥದ್ದೇನಂತಂದರೆ, ಆತನ ಮಾತಿಗೆ ಕಿವಿಗೊಡು, ಆತನ ಮಾತಿಗೆ ಕಿವಿಗೊಟ್ಟು ನೀನು ನಡಿ ಎಂಬುದಾಗಿ ನಾವು ನೋಡುತ್ತೇವೆ. ಇಬ್ರಿಯ ಬರೆದಂಥ ಪತ್ರಿಕೆಯಲ್ಲಿ ಅಬ್ರಹಾಮನು, ಮೆಲ್ಕಿಜೇಕನು 10ರಲ್ಲಿ 1 ಭಾಗವನ್ನು ಕೊಟ್ಟದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ಹೇಳಿಕೆ ಇದೆ. ಆದರೆ ಅನೇಕರು ಇದೊಂದು ಅಸ್ಪಷ್ಟ ಅಂತಾರೆ. ನೀವು ನೋಡಿ, ಮತ್ತಾಯ 6ನೇ ಅಧ್ಯಾಯ 1ರಿಂದ 4 ನೋಡಿ, ಜನರು ನೋಡಲಿ ಎಂದು ನೀವು ನಿಮ್ಮ ದಾನವನ್ನು ಅವರ ಮುಂದೆ ಮಾಡದಂತೆ ಎಚ್ಚರಿಕೆ ತಂದುಕೊಳ್ಳಿರಿ. ಇಲ್ಲವಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯಿಂದ ನಿಮಗೆ ಪ್ರತಿಫಲ ಸಿಗಲಾರದು. ಪ್ರಿಯರೇ, ಜನ ನೋಡಲಿ, ಜನರು ನನ್ನನ್ನು ನೋಡಲಿ ಎಂಬುದಾಗಿ, ಜನ ನನ್ನನ್ನು ಹೊಗಳಲಿ, ಜನ ನನ್ನ ಕುರಿತು ಮಾತನಾಡಲಿ, ಜನ ನನ್ನನ್ನು ಪ್ರಶಂಸಿಸಲಿ ಎಂಬುದಾಗಿ ನೋಡಿ ಸಹಾಯ ಮಾಡುವಂಥದ್ದು ನೀವು ಎಚ್ಚರಿಕೆಯಿಂದ ಗಮನಿಸಬೇಕಾಗ್ತದೆ. ಆದರೆ ಕಪಟಿಗಳು ಜನರಿಂದ ಹೊಗಳಿಸಿಕೊಳ್ಳಬೇಕೆಂದು ಸಭಾಮಂದಿರಗಳಲ್ಲಿಯೂ ಬೀದಿಗಳಲ್ಲಿಯೂ ಬೀದಿಗಳಲ್ಲಿಯೂ ಮಾಡುವಂತೆ ನೀನು ದಾನವನ್ನು ಮಾಡುವಾಗ ನಿನ್ನ ಮುಂದೆ ತುತ್ತೂರಿಯನ್ನು ಊದಿಕೊಳ್ಳಬೇಡ. ನಾನು ನಿಮಗೆ ನಿಜವಾಗಿ ಹೇಳುವುದೇನೆಂದರೆ, ಅವರು ತಮ್ಮ ಪ್ರತಿಫಲವನ್ನು ಹೊಂದಿದ್ದಾರೆ. ಆದರೆ ನೀನು ದಾನ ಮಾಡುವಾಗ ನಿನ್ನ ಬಲಗೈ ಮಾಡುವುದು ನಿನ್ನ ಎಡಗೈಗೆ ತಿಳಿಯದಿರಲಿ. ಹೀಗೆ ನಿನ್ನ ದಾನವು ಅಂತರಂಗದಲ್ಲಿರುವುದು, ಮತ್ತು ಅಂತರಂಗದಲ್ಲಿ ನೋಡುವ ನಿನ್ನ ತಂದೆಯು ತಾನೇ ಬಹಿರಂಗವಾಗಿ ನಿನಗೆ ಪ್ರತಿಫಲ ಕೊಡುವೆನು. ಪ್ರಿಯರೇ, ಇಲ್ಲಿ ಗಮನಿಸಿ, ಕರ್ತನು ಭಾಳ ಸ್ಪಷ್ಟವಾಗಿ ಹೇಳೋದೇನೆಂದರೆ, ಕೊಡುವಾಗ ಎಲ್ಲರಿಗೂ ತೋರಿಸಿಕೊಂಡು ಕೊಡಬೇಡ, ಎಲ್ಲರಿಗೂ ಪ್ರಚಾರ ಮಾಡಿ ಕೊಡಬೇಡ, ಡಂಗೂರ ಸಾರಿ ಕೊಡಬೇಡ, ಕಿನ್ನರಿಯನ್ನು ಊದಿ ಕೊಡಬೇಡ. ಹಾಗಾದರೆ ಯಾಕೆ ಕೊಡಬೇಕು? ಕರ್ತನಿಗೆ ಕೊಡುವಾಗ ಭಯಭಕ್ತಿಯಿಂದ ನಾವು ಕೊಟ್ಟಾಗ ಕರ್ತನು ಆಶೀರ್ವದಿಸ್ತಾನೆ, ನಮ್ಮನ್ನು ಉನ್ನತಕ್ಕೆ ನಡೆಸ್ತಾನೆ. ಕರ್ತನಿಗೆ ಕೊಡೋಣ, ಕರ್ತನು ನಮ್ಮನ್ನು ಆಶೀರ್ವದಿಸ್ತಾನೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಸಹಾಯ ಮಾಡು ಸ್ವಾಮಿ. ಪರಿಶುದ್ಧಾತ್ಮ ದೇವರೇ, ಸಹಾಯ ಮಾಡಪ್ಪ. ಒಬ್ಬ ಹೆಣ್ಣುಮಗಳು ದೇವರೇ, ಸ್ಕಿನ್ ರಿಲೇಟೆಡ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ ಎಂಬುದಾಗಿ ಪತ್ರ ಬರೀತಾಳಪ್ಪ. ಯಾರ್ಯಾರು ದೇವರೇ ಈ ವಾಕ್ಯವನ್ನು ನೋಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ಯಾರ್ಯಾರು ಸ್ಕಿನ್ ರಿಲೇಟೆಡ್ ಸಮಸ್ಯೆಯಿಂದಿದ್ದಾರೋ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಆಜ್ಞಾಪಿಸ್ತೇನೆ, ಆ
ಸ್ಕಿನ್ ರಿಲೇಟೆಡ್ ಸಮಸ್ಯೆಗಳು ಸರಿಯಾಗಲಿ. ಯೇಸುವಿನ ರಕ್ತದಿಂದ ಆಶೀರ್ವದಿಸಪ್ಪ, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇನ್.